ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ವರ್ಕ್ ಅವರ್ಸ್ ಇಲ್ಲಿ ಇರೋದಿಲ್ಲ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ಮೇಕ್ ಮೈ ಟ್ರಿಪ್ ಕಂಪ್ನಿಯಲ್ಲಿರುವಂಥ ವೇಕೆನ್ಸಿಗಳು ಇದಾಗಿರುತ್ತೆ. ಈ ವಿಡಿಯೋ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ನಾನು ಮೇಕ್ ಮೈ ಟ್ರಿಪ್ ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ನಿಮಗೆ ಇದನ್ನ ತೋರಿಸ್ತಾ ಇರೋವಂಥದ್ದು. ಇದರ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಈ ಇಂಟರ್ಫೇಸ್ಗೆ ಬರ್ಬೋದು. ಸೊ ಇಲ್ಲಿ ಮೇಕ್ ಮೈ ಟ್ರಿಪ್ ಕಂಪ್ನಿಯಲ್ಲಿ ಹೈಯರಿಂಗ್ ನಡೆಸ್ತಾ ಇರೋವಂಥದ್ದು. ಹೈಯರಿಂಗ್ ಅನ್ನೋದಕ್ಕಿಂತ ಜಾಬ್ ಅಪಾರ್ಚುನಿಟೀಸ್ ಇದೆ. ಹೇಗೆ ಅಂದರೆ ಇಲ್ಲಿ ಅಬೌಟ್ ವರ್ಕ್ ಫ್ರಮ್ ಹೋಮ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ. ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳಿರುತ್ತೆ. ಹಾಗೆ ಇಲ್ಲಿ ಬೆನಿಫಿಟ್ಸ್, ಅವರ ಸ್ಟೋರಿಗಳು, ಹಾಗೆ ಪ್ಲೇ ಬುಕ್ ಏನೇನೆಲ್ಲ ಇದೆ, MMT ಪ್ರೋಗ್ರಾಮ್ಸ್ಗಳು, FAQ ಕ್ವೆಶನ್ಸ್ಗಳು, ಹಾಗೆ ಜಾಯಿನ್ ನಾವ್ ಅನ್ನೋ ಆಪ್ಷನ್ಸ್ಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಮೇನ್ ಆಗಿ ಬೇಕಾಗಿರೋದು ಅಬೌಟ್ ವರ್ಕ್ ಫ್ರಮ್ ಹೋಮ್ ಅನ್ನೋದು. ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ವೈ ಬಿಕಮ್ ಅ ಹಾಲಿಡೇ ಎಕ್ಸ್ಪರ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವಿಲ್ಲಿ ಮೇಕ್ ಮೈ ಟ್ರಿಪ್ ಕಂಪ್ನಿಲಿ ಯಾಕೆ ವರ್ಕ್ ಮಾಡಬೇಕು ಹಾಲಿಡೇಸ್ ಎಕ್ಸ್ಪರ್ಟ್ ಆಗಿ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅವರು ಒಂದು ವಿಡಿಯೋ ಕೂಡ ಮಾಡಿದ್ದಾರೆ, ಅದನ್ನು ನೀವು ನೋಡ್ಬೋದು. ಇದರಲ್ಲಿ ನಿಮಗೆ ಆಲ್ರೆಡಿ ವರ್ಕ್ ಮಾಡಿರೋರ ಎಕ್ಸ್ಪೀರಿಯನ್ಸ್ಗಳು ಗೊತ್ತಾಗುತ್ತೆ, ಏನೆಲ್ಲ ಪ್ರೋಗ್ರಾಮ್ಸ್ಗಳು ಅಥವಾ ಹೇಗೆ ಅದು ವರ್ಕ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ನಾನಿಲ್ಲಿ ಈ ವಿಡಿಯೋನ ಶೋ ಮಾಡ್ತಾ ಇಲ್ಲ, ನೀವು ಅದನ್ನು ವಾಚ್ ಮಾಡ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಆ ಕಂಪ್ನಿಯ ರೈಟ್ಸ್, ಫಾರ್ಮ್ಯಾಟ್ಸ್ಗಳ ಬಗ್ಗೆ ಎಲ್ಲ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಹೇಗೆ ವರ್ಕ್ ಆಗುತ್ತೆ, ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಇದನ್ನು ಕೂಡ ನೀವು ಕಂಪ್ಲೀಟಾಗಿ ಓದ್ಕೊಬೋದು. ಹಾಗೆ ನೀವಿಲ್ಲಿ ನೋಡಿದ್ರೆ ಆ ಗ್ರೇಟ್ ಕೆರಿಯರ್ ಆ್ಯಂಡ್ ಇನ್ಕಮ್ ರೈಟ್ ಫ್ರಮ್ ಯೋರ್ ಹೋಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಒಳ್ಳೆ ಕೆರಿಯರ್ ಮತ್ತು ಇನ್ಕಮ್ಮು ನಿಮ್ಮ ಮನೆಯಿಂದನೇ ನಿಮಗೆ ಸಿಗುತ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವೆದರ್ ಯು ಟುಕ್ ಅ ಬ್ರೇಕ್ ಇನ್ ಯೋರ್ ಕೆರಿಯರ್, ನೀಡ್ ಅ ಜಾಬ್ ವಿತ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಆರ್ ವಾಂಟ್ ಟು ಬೂಸ್ಟ್ ಯೋರ್ ಇನ್ಕಮ್, ವಿ ಅಂಡರ್ಸ್ಟ್ಯಾಂಡ್ ಯೋರ್ ಅಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವೇನಾದ್ರು ಕೆರಿಯರ್ ಗ್ಯಾಪ್ ಆಗಿದೆ ಅಥವಾ ಹೊಸ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ ಅಥವಾ ವರ್ಕ್ ಲೈಫ್ನು ಪರ್ಸ್ನಲ್ ಲೈಫ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಇದು ನಿಮಗೆ ಒಂದು ಬೆಸ್ಟ್ ಚಾಯ್ಸ್ ಆಗಿರುತ್ತೆ, ಹಾಗೆ ಆಪರ್ಚುನಿಟಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿ ಅಂಡರ್ಸ್ಟ್ಯಾಂಡ್ ಹ್ಯಾವ್ ಅ ಚಾಯ್ಸ್ ಬಿಟ್ವೀನ್ ಪ್ರೊಫೆಷನಲ್ ಆ್ಯಂಡ್ ಪರ್ಸ್ನಲ್ ಗ್ರೋತ್ ಆ್ಯಸ್ ಅ ಮೇಕ್ ಮೈ ಟ್ರಿಪ್ ಹಾಲಿಡೇ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ನಿಮ್ಮ ಪ್ರೊಫೆಷನಲ್ ಲೈಫು ಮತ್ತು ಪರ್ಸ್ನಲ್ ಲೈಫ್ಸ್ ಎರಡನ್ನೂ ಕೂಡ ನೀವಿಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲದೆ ಬ್ಯಾಲೆನ್ಸ್ನ ಮಾಡ್ಬೋದು ಮೇಕ್ ಮೈ ಟ್ರಿಪ್ ಹಾಲಿಡೇ ಎಕ್ಸ್ಪರ್ಟ್ ಆಗಿ ವರ್ಕ್ ಮಾಡ್ತಾ ಅಂತ ಹೇಳ್ತಿದ್ದಾರೆ. ಯು ಕ್ಯಾನ್ ಸಿಂಪ್ಲಿ ವರ್ಕ್ ಫ್ರಮ್ ಹೋಮ್, ಎಂಜಾಯ್ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಆ್ಯಂಡ್ ಗ್ರೋ ಯೋರ್ ಅರ್ನಿಂಗ್ ಅಂತ ಹೇಳ್ತಾರೆ. ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಜೊತೆಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲಿ ಇರೋದಿಲ್ಲ. ಹಾಗೆ ನಿಮಗೆ ಒಂದು ಒಳ್ಳೆ ಇನ್ಕಮ್ ಕೂಡ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಈ ಕಂಪ್ನಿಯಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನಾನಿಲ್ಲಿ ತುಂಬ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ, ಯಾಕಂದರೆ ತುಂಬ ಲ್ಯಾಗ್ ಮಾಡೋದಕ್ಕೆ ಬೇಡ ಅಂತ. ಇಲ್ಲಿ ನೋಡಿದ್ರೆ ಇದು ಎಸ್ಟಾಬ್ಲಿಷ್ ಆಗಿದ್ದು 2011 ಎಸ್ಟಾಬ್ಲಿಷ್ ಆಗಿರುತ್ತೆ. ಹಾಗೆ ಇಲ್ಲಿವರೆಗೂ 1500+ ವುಮೆನ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಏಜ್ ಗ್ರೂಪ್ ಅಥವಾ ಬ್ಯಾಕ್ಗ್ರೌಂಡು ಎಥಿಕ್ಸ್ ಇಲ್ಲದೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಯಾವ ಕ್ಯಾಸ್ಟ್ ಅಂತ ಕೇಳೋದಿಲ್ಲ, ಯಾವ ಕಲರ್ ಕೇಳೋದಿಲ್ಲ, ಯಾವ ಸ್ಟೇಟ್ ಕೇಳೋದಿಲ್ಲ, ನಿಮಗೆ ಎಷ್ಟು ಏಜ್ ಆಗಿದೆ ಅಂತಲೂ ಕೂಡ ಇಲ್ಲಿ ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ವುಮೆನ್ಸ್ಗೆ ಇರೋವಂಥ ಜಾಬ್ ಅಂತ ಹೇಳ್ಬೋದು. ವುಮೆನ್ಸ್ಗೆ ತುಂಬ ಹೆಲ್ಪ್ ಮಾಡ್ತಾ ವರ್ಕ್ ಅಪಾರ್ಚುನಿಟಿನ ಈ ಕಂಪ್ನಿಯವರು ಕೊಡ್ತಾ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವು ಬೇಕಾದ್ರೆ ಇನ್ನೊಂದ್ಸಲ ಕಂಪ್ಲೀಟಾಗಿ ಓದ್ಕೊಬೋದು ಅಥವಾ ಗೂಗಲ್ ಮಾಡಿದ್ರೆ ನಿಮಗಿನ್ನ ಕೆಲವಷ್ಟು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಕೂಡ ಸಿಗ್ತಾ ಹೋಗುತ್ತೆ, ನೀವು ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ವರ್ಕ್ ಮಾಡೋದ್ರಿಂದ ಹೇಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಮೊದಲನೇದು ನೋಡಿದ್ರೆ ಇದು ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲಿ ಇರೋದಿಲ್ಲ. ನೀವು ಇನ್ನೂ ಅರ್ಥ ಮಾಡ್ಕೊಬೇಕಂದ್ರೆ ಇಲ್ಲಿ ಸ್ವಲ್ಪ ಕ್ಲಿಕ್ ಮಾಡಿದ್ರೆ ನಿಮಗೆ ಶೋ ಆಗುತ್ತೆ. ವರ್ಕ್ ಅಟ್ ಯೋರ್ ಓನ್ ಸ್ಪೇಸ್, ವರ್ಕ್ ಯುವರ್ ಡೇ ಆ್ಯಸ್ ಪರ್ ಯುವರ್ ಕನ್ಸಲ್ಟೆಂಟ್ ಆ್ಯಂಡ್ ಎಮರ್ಜೆನ್ಸಿ ಅಂತ ಹೇಳ್ತದೆ.
ಅಂದರೆ ಇಲ್ಲಿ ನಿಮ್ಮ ಓನ್ ಪ್ಲೇಸಲ್ಲಿ ಯಾವುದೇ ರೀತಿಯಾದಂಥ ಟೈಮಿಂಗ್ಸ್ ಇಲ್ಲದೆ ಅಂದರೆ ಮ್ಯಾನೇಜ್ ಮಾಡೋಕ್ಕೆ ಆಗದೆ ಇರೋ ಹಾಗೆ ವರ್ಕ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಕ್ವಾಲಿಟಿ ಟೈಮ್ ವಿತ್ ಯೋರ್ ಫ್ಯಾಮಿಲಿ, ಅಂದರೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಕ್ವಾಲಿಟಿ ಟೈಮ್ಸ್ ಕೂಡ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಂಪ್ರೆಸಿವ್ ಪೇ ಅಂತ ಹೇಳ್ತಾರೆ, ಅಂದರೆ ಒಳ್ಳೆ ಸ್ಯಾಲ್ರಿ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋ ಡ್ರೆಸ್ಸಿಂಗ್ ಕೋಡ್. ಓಕೆನಾ, ನಿಮಗೆ ಡ್ರೆಸ್ ಮಾಡ್ಕೊಬೇಕು ಅಥವಾ ಇದೇ ರೀತಿ ರೆಡಿ ಆಗಬೇಕು ಅನ್ನೋ ಟೆನ್ಷನ್ ಇರಲ್ಲ. ಯಾಕೆ ಅಂದರೆ ಯಾವುದೇ ರೀತಿಯಾದಂಥ ಮೀಟಿಂಗ್ಸ್ ಅಥವಾ ಆನ್ಲೈನಲ್ಲಿ ಯಾವಾಗಲೂ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕುತ್ಕೊಬೇಕು ಅಂತ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಲಿಮಿಟೆಡ್ ಡಿಸ್ಟ್ರಾಕ್ಷನ್ ಅಂತ ಹೇಳಿದ್ದಾರೆ, ಅಂದರೆ ಲಿಮಿಟೆಡ್ ಡಿಸ್ಟ್ರಾಕ್ಷನ್ ಇರುತ್ತೆ. HR ಬರ್ತಾರೆ, ಬಾಸ್ ಬರ್ತಾರೆ, ಅಥವಾ ಅವರೇನೋ ಹೇಳ್ತಾರೆ, ಇವರೇನೋ ಹೇಳ್ತಾರೆ, ನಾವು ರೆಡಿ ಆಗಬೇಕು, ಆ ರೀತಿ ಎಲ್ಲ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ನೀವು ಮನೇಲಿ ಹೇಗಿರ್ತೀರೋ ಹಾಗೆ ಹ್ಯಾಪಿಯಾಗಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲದೆ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇದಿಷ್ಟು ಬೆನಿಫಿಟ್ಸ್ ನಿಮಗೆ ಈ ಕಂಪ್ನಿಯಲ್ಲಿ ವರ್ಕ್ ಮಾಡೋದ್ರಿಂದ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಬೆಸ್ಟ್ ಕಂಪ್ನಿ ಅಥವಾ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಯಾಕಂದರೆ ಇವಾಗ ಕೆಲವೊಬ್ಬರಿಗೆ ಮಕ್ಕಳಿರ್ತಾರೆ ಮನೆಯಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳುಗಳು 1 ಇಯರ್ಗಿಂತ ಕೆಳಗಿರೋ ಮಕ್ಕಳೇ ಇರ್ತಾರೆ. ಸೊ ಆ ರೀತಿಯಾದಂಥ ಮದರ್ಸ್ ಅಥವಾ ಸ್ಟೂಡೆಂಟ್ಸ್ ಅವ್ರಿಗೂ ಕೂಡ ತುಂಬ ಒಳ್ಳೆ ಜಾಬ್ ಅಂತ ಹೇಳ್ಬೋದು, ಕೆರಿಯರ್ನ ಗ್ರೋತ್ ಬಿಲ್ಡ್ ಮಾಡ್ಕೊಳೋದಕ್ಕೆ. ನೀವು ಫ್ರೀಯಾಗಿದ್ದಾಗ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನೀವಿಲ್ಲಿ ಈ ವರ್ಕ್ನ ಮಾಡ್ತಾ ಹೋಗ್ಬೋದು. ಮೇನಾಗಿ ನಾನು ವುಮೆನ್ಸ್ ವಿತ್ ಬೇಬಿ, ಯಾರಿಗೆ ಮಕ್ಕಳು ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳು, ಅವರಂತೂ ಮಿಸ್ ಮಾಡದೆ ಇದಕ್ಕೆ ಅಪ್ಲೈ ಮಾಡಿ. ಕೆಲಸ ಸಿಗೋಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಜೊತೆಗೆ ನಿಮಗೆ ನಿಮ್ಮ ಮಗು, ಮನೆ, ಹಾಗೆ ಕೆಲಸ ಮೂರೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ನೀವು ಕೂಡ ಇಂಡಿಪೆಂಡೆಂಟ್ ಆಗಿರ್ಬೋದು ಅಂತ ಅಷ್ಟೇ. ಓಕೆನಾ, ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಆಲ್ರೆಡಿ ವರ್ಕ್ ಮಾಡಿರುವಂಥ ವರ್ಕರ್ಸ್ ಇದ್ದಾರೆ ಅಲ್ವಾ, ಹೆಣ್ಮಕ್ಳು, ಅವ್ರುಗಳ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಇದು ಹೇಗಿದೆ, ಅವರು ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಓದ್ತಾ ಹೋಗ್ಬೋದು. ಬಟ್ ನಾನಿಲ್ಲಿ ಓದ್ತಾ ಇಲ್ಲ, ನಿಮಗೆ ಓದಬೇಕಂತ ಇದ್ದರೆ ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ಯೋರ್ ಕೆರಿಯರ್ ಪೇ ಬುಕ್ ಆ್ಯಸ್ ಆಲ್ರೆಡಿ ಎಕ್ಸ್ಪರ್ಟ್ ಅಟ್ ಮೇಕ್ ಮೈ ಟ್ರಿಪ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಕೆರಿಯರ್ ಗ್ರೋತ್ ಹೇಗಿರುತ್ತೆ ಮೇಕ್ ಮೈ ಟ್ರಿಪ್ಪಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಂತ ಹೇಳಿದೆ. ಇಲ್ಲಿ ನೋಡಿದ್ರೆ 0 to 3 months ನೀವೇನಾದ್ರು ವರ್ಕ್ ಮಾಡಿದ್ರೆ ಈ ರೀತಿಯಾದಂಥ ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ 3 to 6 months ವರ್ಕ್ ಮಾಡಿದ್ರೆ ಲೀಡಿಂಗ್ ಬಿಸ್ನೆಸ್, ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ಸ್, ಆ ರೀತಿ ಎಲ್ಲ ನಿಮಗೆ ಪ್ಲಸ್ ಹಾಕ್ತಾ ಹೋಗ್ತಾ ನೀವೇನಾದ್ರು 5 years ವರ್ಕ್ ಮಾಡಿದ್ರೆ ನೀವು ಈ 0ಇಂದ ಇಲ್ಲಿವರೆಗೂ ನಿಮ್ಮ ಗ್ರೋತ್ನ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನೀವು ಜಸ್ಟ್ 1 ಇಯರಲ್ಲೇ ನೀವು ನಿಮ್ಮ ಗ್ರೋತ್ನ ಆಲ್ಮೋಸ್ಟ್ ನೋಡಿಬಿಟ್ಟಿರ್ತೀರ. ಇನ್ನು ನೀವು ಜಾಸ್ತಿ ವರ್ಕ್ ಮಾಡ್ತಾ ಇನ್ನು ಎಕ್ಸ್ಟ್ರಾ ಬೆನಿಫಿಟ್ಸ್ ಮತ್ತು ಆಪರ್ಚುನಿಟೀಸು ಓಪನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ದ ಮೇಕ್ ಮೈ ಟ್ರಿಪ್ ಪ್ರಮೋಷನ್ಸ್ ಅಂತ ಇದೆ. ಅಂದರೆ ರೆಗ್ಯುಲರ್ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ಸ್ ಡೆವಲಪ್ಮೆಂಟ್, ಇಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಟ್ರೈನಿಂಗ್ಸ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಡೆವಲಪ್ಮೆಂಟ್ ಸ್ಕಿಲ್ಸ್ ಕೂಡ ಇರುತ್ತೆ. ಸೊ ನಿಮಗೆ ಏನೂ ಅರ್ಥ ಆಗಿಲ್ಲ ಅಂದರೂ ಕೂಡ ಕ್ಲೀನಾಗಿ ಅರ್ಥ ಆಗ್ತಾ ನೀವು ಕಲಿತು ಇಲ್ಲಿ ಕೆಲಸನ ಮಾಡ್ಬೋದು. ಹಾಗೆ ಸಬ್ಜೆಕ್ಟ್ ಮ್ಯಾಟರ್ಸ್ ಎಕ್ಸ್ಪರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಅವರೇ ಆಲ್ರೆಡಿ ಎಲ್ಲ ಹೇಳ್ಕೊಡ್ತಾರೆ, ಹೇಗೆ ಮಾಡೋದು, ಸಬ್ಜೆಕ್ಟ್ಸ್ಗಳು ಹೇಗಿದೆ, ಹೇಗೆ ಕ್ರ್ಯಾಕ್ ಮಾಡೋದು ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗೆ ಟೀಮ್ ಲೀಡರ್ ಫಾರ್ ಸಪೋರ್ಟ್, ನಿಮ್ಗೆ ಏನೇ ಪ್ರಾಬ್ಲಮ್ ಬಂದರೂ, ಏನೇ ಡೌಟ್ಸ್ ಕ್ವೆರೀಸ್ಗಳನ್ನ ನೀವು ಫೇಸ್ ಮಾಡ್ತಾಯಿದ್ರು ಇಲ್ಲಿ ನಿಮ್ಮ ಟೀಮ್ ಲೀಡರ್ ಹತ್ರ ನೀವು ಕೇಳಿ ಅದನ್ನು ಸಾಲ್ವ್ ಮಾಡಿಕೊಂಡು ಯಾವಾಗ ಬೇಕಾದರೂ ನೀವು ಟೀಮ್ ಲೀಡರಿಂದ ಸಪೋರ್ಟ್ನ ತೊಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗ್ರೋತ್ ಬೇಸ್ ಇನ್ಸೆಂಟಿವ್ಸ್ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಮಂತ್ಲಿ ಇನ್ಸೆಂಟಿವ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ, ಎಷ್ಟು ಅವರ್ ಕೊಟ್ಟು ಕೆಲಸ ಮಾಡ್ತೀರಾ, ಅಷ್ಟು ನಿಮ್ಮ ಇನ್ಸೆಂಟಿವ್ಸ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಹಾಲಿಡೇ ಎಕ್ಸ್ಪರ್ಟ್ ಆಗಿ ನೀವು ವರ್ಕ್ ಮಾಡೋದ್ರಿಂದ ನಿಮಗೆ ಇಲ್ಲಿ ನಿಮಗೆ ಎಂಗೇಜ್ಮೆಂಟ್ ವಿತ್ ಹಾಲಿಡೇ ಎಕ್ಸ್ಪರ್ಟ್ ನೆಟ್ವರ್ಕ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾರಿ, ನನ್ನ ವಾಯ್ಸಲ್ಲಿ ಸ್ವಲ್ಪ ಡೌನ್ ಆಗಿರ್ಬೋದು, ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಫೀವರ್ ಇರೋದ್ರಿಂದ ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ. ಸಾರಿ ಫಾರ್ ದಟ್. ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ನಾನು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಬಿಕಾಸ್ ಇದೊಂದು ಬೆಸ್ಟ್ ಆಪರ್ಚುನಿಟಿ ಇದೆ, ಆದಷ್ಟು ಬೇಗ ಇದು ಕ್ಲೋಸ್ ಆಗಿಬಿಡುತ್ತೆ. ಸೊ ಯಾರು ಕೂಡ ಅಪ್ಲೈ ಮಾಡೋದನ್ನ ಮಿಸ್ ಮಾಡ್ಕೊಳ್ಬಾರ್ದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ
ಲೀಡರ್ ಸ್ಪೀಕರ್ ಅಂತ ಇದೆ. ಇಲ್ಲಿ ಲೀಡರ್ ಆಗಿರ್ತಾರೆ ಅಲ್ವಾ, ಅಥವಾ ಬಾಸ್, MD ಆ ರೀತಿಯಾದಂಥವ್ರು ಅವರ ಬಗ್ಗೆ, ಆ ಕಂಪ್ನಿ ಬಗ್ಗೆ ಇಲ್ಲಿ ಸ್ವಲ್ಪ ಒಂದು ವರ್ಡ್ಸ್ಗಳನ್ನ ಪ್ಯಾರಾಗ್ರಾಫ್ ರೀತಿಯಲ್ಲಿ ಹೇಳಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಕಂಪ್ನಿ ಬಗ್ಗೆ. ಅದನ್ನು ಕೂಡ ನೀವು ಇಲ್ಲಿ ಓದ್ಕೊಳ್ತಾ ಹೋಗ್ಬೋದು. ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಏನಿಲ್ಲ. ಮೇಕ್ ಮೈ ಟ್ರಿಪ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಂದು. ಅದು ಜಸ್ಟ್ ಯಾವಾಗ ಸ್ಟಾರ್ಟ್ ಆಯಿತು, ಎಷ್ಟು ಜನ ವರ್ಕರ್ಸ್ ಇದ್ದಾರೆ, ಅಂದರೆ 1500 ವುಮೆನ್ಸ್ ಆಲ್ರೆಡಿ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅದು ವರ್ಕ್ ಫ್ರಮ್ ಹೋಮ್ ಆಗಿ ಅನ್ನೋದ್ರ ಬಗ್ಗೆ. ಅದೇ ರೀತಿಯಾದಂಥ ಕೆಲವೊಂದು ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. ಸೊ ಅದನ್ನು ನಾನು ಜಾಸ್ತಿ ಓದೋಕ್ಕೆ ಹೋಗ್ತಾ ಇಲ್ಲ. ಹಾಗೆ ನೀವು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಕಾಮನ್ ಆಗಿ ಎಲ್ಲರಿಗೂ ಬರುವಂಥ ಕ್ವೆಶನ್ಸ್ಗಳ ಬಗ್ಗೆ ಇಲ್ಲಿ 3 ಕ್ವೆಶನ್ಸ್ನ ಇಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಹೇಗೆ ಅಂದರೆ, ಹೌ ಮೆನಿ ಟೈಮ್ಸ್ ಡೈಲಿ ಡೂ ಐ ನೀಡ್ ಟು ಗಿವ್ ಫಾರ್ ವರ್ಕ್ ವಿತ್ ಹಾಲಿಡೇ ಎಕ್ಸ್ಪರ್ಟ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಕಾಮನ್ ಆಗಿ ಏನು ಕೇಳ್ತೀವಿ, ಎಷ್ಟು ಅವರ್ ನಾವು ವರ್ಕ್ ಮಾಡಲೇಬೇಕು ಈ ಪಾರ್ಟ್ ಟೈಮ್ ವರ್ಕಲ್ಲಿ ಅಥವಾ ಹಾಲಿಡೇ ಎಕ್ಸ್ಪರ್ಟ್ ಆಗಿ ಅಂತ ನಾವು ಕ್ವೆಶನ್ ರೈಸ್ ಮಾಡೇ ಮಾಡ್ತೀವಿ. ಸೊ ಅದಕ್ಕೆ ಆನ್ಸರ್ ಏನು ಅಂತ ನೋಡಿದ್ರೆ, ಇಲ್ಲಿ ಸಿನ್ಸ್ ಇಟ್ಸ್ ಅ ಫ್ಲೆಕ್ಸಿಬಲ್ ವರ್ಕಿಂಗ್ ಅಪಾರ್ಚುನಿಟಿ, ದೇರ್ ಈಸ್ ನೋ ಮ್ಯಾಂಡೇಟರಿ ಮಿನಿಮಮ್ hours of working requirement. However, we have observed and applied 5 to 6 hours daily are needed to categorize, customize, request, build ದ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆಲ್ರೆಡಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಹೇಳಿರೋದ್ರಿಂದ ಇಷ್ಟೇ ಅವರ್ ನೀವು ವರ್ಕ್ ಮಾಡಬೇಕು ಅಂತ ಯಾವುದೇ ರೀತಿಯಾದಂಥ ರೂಲ್ಸ್ ಇಲ್ಲ. ನೀವು ಹಾಫ್ ಆನ್ ಅವರ್ ಕೂಡ ವರ್ಕ್ ಮಾಡ್ಬೋದು, 1 ಅವರ್ ಕೂಡ ವರ್ಕ್ ಮಾಡ್ಬೋದು, 2 hours ಕೂಡ ವರ್ಕ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ನೀವು 5 to 6 hours ದಿನದಲ್ಲಿ ಕೊಟ್ಟರೆ ನಿಮ್ಮ ಬಿಸ್ನೆಸ್ ಅಥವಾ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಜಾಸ್ತಿ ಇನ್ಕಮ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌ ಕ್ಯಾನ್ ಐ ಗೆಟ್ ಸ್ಟಾರ್ಟೆಡ್ ಅಂತ ಸೆಕೆಂಡ್ ಕ್ವೆಶನ್ಸ್, ಯಾರು ನಾನು ಹೇಗೆ ಸ್ಟಾರ್ಟ್ ಮಾಡ್ಬೋದು ಇದನ್ನು ಅಂತ ಕೇಳ್ತಾರೆ ಅಲ್ವಾ, ಅದ್ರ ಬಗ್ಗೆ ಕೂಡ ಇಲ್ಲಿ ಆನ್ಸರ್ನ ಕೊಟ್ಟಿದ್ದಾರೆ. ಯು ಕ್ಯಾನ್ ಜಾಯಿನ್ ಅಸ್ ಬೈ ಕ್ಲಿಕ್ಕಿಂಗ್ ಆನ್ ದಿಸ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ, ಅಪ್ಲೈ ನಾವ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾರೆ. ಹಾಗೆ ಹೌ ಡು ಐ ಮೇಕ್ ಮನಿ ಅಂತ ಕೇಳ್ತಾ ಇದ್ದಾರೆ. ಥರ್ಡ್ ಕ್ವೆಶನ್, ನಾನು ಹೇಗೆ ಅಮೌಂಟ್ನ ಮಾಡ್ತೀನಿ, ಹೇಗೆ ಇನ್ಕಮ್ ಬರುತ್ತೆ ನನಗೆ ಅಂತ, ಅದು ಕೂಡ ಇಲ್ಲಿ ಆನ್ಸರ್ ಮಾಡಿದ್ದಾರೆ. ನೀವು ಅದನ್ನು ಕೂಡ ಚೆಕ್ಔಟ್ನ ಮಾಡ್ಬೋದು. ಅಂದರೆ ನೀವು ಇಲ್ಲಿ ಎಷ್ಟು ವ್ಯಾಲ್ಯೂ ಥ್ರೂ ಬುಕ್ಸ್ ಕಸ್ಟಮರ್ಸ್ ಬರುತ್ತೆ, ನಿಮ್ಗೆ ಅಷ್ಟು ಇನ್ಕಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು, ಹೇಗೆ ಏನು ಅನ್ನೋದು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಲಾಸ್ಟಿಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಅದು ತೊಗೊಂಡೋಗುತ್ತೆ. ಇಲ್ಲಿ ನಿಮಗೆ ಕೆಲವೊಂದು ಕ್ವೆಶನ್ಸ್ಗಳನ್ನ ಕೇಳುತ್ತೆ. ಇಲ್ಲಿ ನೀವು ನೋಡ್ಬೋದು, ಹಾಲಿಡೇ ಎಕ್ಸ್ಪರ್ಟ್, ವರ್ಕ್ ವುಮೆನ್ಸ್ ಓನ್ಲಿ, ರೆಕ್ರೂಟ್ಮೆಂಟ್, ಮೇಕ್ ಮೈ ಟ್ರಿಪ್ ಅಂತ ಕೊಟ್ಟಿದೆ. ಅಂದರೆ ಇದು ಪ್ರೊಫೆಷ್ನಲ್ ವೆಬ್ಸೈಟೇ ಆಗಿದೆ, ಮೇಕ್ ಮೈ ಟ್ರಿಪ್ ಎಂದು, ವುಮೆನ್ಸ್ ಓನ್ಲಿ ಅಂತ ಹೇಳಿದೆ. ಸೊ ಇಲ್ಲಿ ಫೀಮೇಲ್ಸ್ಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದಾರೆ, ಅದು ಏನೇನು ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ನಿಮ್ಮ ನೇಮ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಏಜ್ನ ಹಾಕಬೇಕಾಗಿರುತ್ತೆ. ಹಾಗೆ ಆ್ಯಕ್ಟಿವ್ ವಾಟ್ಸಪ್ ಇರೋವಂಥ ನಂಬರ್ನ ಹಾಕಬೇಕಾಗುತ್ತೆ. ಯಾವ ನಂಬರಲ್ಲಿ ನಿಮ್ಮ ವಾಟ್ಸಪ್ ಇದೆ, ಹಾಗೆ ಯಾವ ವಾಟ್ಸಪ್ ನೀವು ತುಂಬ ಯೂಸ್ ಮಾಡ್ತೀರಾ ಆ ನಂಬರ್ನ ಹಾಕಬೇಕಾಗಿರುತ್ತೆ. ಹಾಗೆ ನಿಮ್ಮ ಇಮೇಲ್ ಅಡ್ರೆಸ್, ನಿಮ್ಮ ಇಮೇಲ್ನ ಇಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕರೆಂಟ್ ಸಿಟಿ, ಯಾವ ಸಿಟಿಲಿ ನೀವಿದ್ದೀರಾ ಅದನ್ನು ಹಾಕಬೇಕಂತ ಹೇಳ್ತಾ ಇದ್ದಾರೆ. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್, ಇಲ್ಲಿ ನೀವು 10th ಮಾಡಿದ್ರು 12th ಮಾಡಿದ್ರು ಕೂಡ ಅಪ್ಲೈ ಮಾಡ್ಬೋದು, ಕೆಲಸನ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಅಂಡರ್ ಗ್ರ್ಯಾಜುಯೇಟ್ 10th and 12th ಅಂತ ಕೊಟ್ಟಿದ್ದಾರೆ. ಸೊ ನೀವು 10th ಅಥವಾ 12th ಮಾಡಿದ್ರು ಆಗ್ಬೋದು, ಗ್ರ್ಯಾಜುಯೇಟ್ಸ್ ಆಗಿದ್ರು ಆಗ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಜೆಂಡರ್ನ ಕೇಳಿದರೆ ಒನ್ಲಿ ಫೀಮೇಲ್ ಆಗಿರೋದ್ರಿಂದ ನೀವು ಫೀಮೇಲನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಾದರೂ ಇದೆಯಾ ಅಂತ ಕೇಳ್ತದೆ. ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ನಿಮ್ಗೆ ಎಷ್ಟು ಇಯರ್ಸ್ ಇದೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಆಮೇಲೆ ಪ್ಯೂರ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಟ್ರಾವೆಲಿಂಗ್ ಹಾಲಿಡೇ ಇನ್ಶೂರೆನ್ಸ್ ಅಂತ ಕೇಳ್ತದೆ. ಅಂದರೆ ನಿಮಗೆ ಈ ಫೀಲ್ಡಲ್ಲಿ ಟ್ರಾವೆಲಿಂಗ್ ಅಥವಾ ಆಸಿಲೇಷನಲ್ಲಿ ನಿಮಗೆ ವರ್ಕ್ ಮಾಡಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತದೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ ಅಷ್ಟೇ. ಓಕೆನಾ. ಫ್ರಮ್ ವೇರ್ ಡಿಡ್ ಯು ಫೈಂಡ್ ಅಬೌಟ್ ಅಸ್ ಅಂತ ಕೇಳ್ತಾ ಇದೆ. ಎಲ್ಲಿಂದ ಈ ಜಾಬ್ ವೇಕೆನ್ಸಿ ಇದೆ ಅಂತ ನಿಮಗೆ ಗೊತ್ತಾಯಿತು ಅಂತ ಕೇಳಿದೆ. ಸೊ ನೀವಿಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅಪ್ಲೈ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ ವೀಡಿಯೋಸ್ ಅಂತ ಹಾಕ್ಬೋದು, ಅಥವಾ ನಿಮಗೆ ಯಾವ ಸೋರ್ಸಿಂದ ಗೊತ್ತಾಯಿತು ಅಂತ
ಇರುತ್ತೋ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಅದಾದಮೇಲೆ ಡೂ ಯು ಹ್ಯಾವ್ ಅ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಅವೈಲಬಲ್ ಟು ವರ್ಕ್ ಅಂತ ಕೇಳ್ತದೆ. ಅಂದರೆ ನೀವು ಕೆಲಸ ಮಾಡೋದಕ್ಕೆ ಇಲ್ಲಿ ಲ್ಯಾಪ್ಟಾಪ್ ಬೇಕಾಗಿರುತ್ತೆ. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದೆಯಾ ಅಂತ ಕೇಳ್ತಾ ಇದೆ. ಸೊ ಎಸ್ ಅಂತ ನೀವು ಕೊಡಬೇಕಾಗಿರುತ್ತೆ. ಓಕೆನಾ, ಇಲ್ಲ ಅಂದರೂ ನೀವು ಎಸ್ ಅಂತ ಕೊಡಿ. ಒಂದು ಸಲ ನಿಮಗೆ ಕೆಲಸ ಕನ್ಫರ್ಮ್ ಆದಮೇಲೆ ನೀವಲ್ಲಿ ಬೈ ಮಾಡ್ಬೋದು ಅಥವಾ ಸೆಕೆಂಡ್ ಹ್ಯಾಂಡ್ಲು ಅಥವಾ ರೆಂಟನ್ನು ನೀವು ಮಾಡ್ತಾ ಹೋಗ್ಬೋದು. ಓಕೆನಾ, ನಾನು ಇಲ್ಲಿ ಮೇಲ್ಗಡೆ ಹಾಕಬೇಕಾಗಿರೋಂಥ ಇನ್ಫಾರ್ಮೇಷನ್ಸ್ನ ಹಾಕಿ ನಾನು ನಿಮಗೆ ಒಂದು ಸಲ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ಮೇಲ್ ಕೇಳಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ನೀವು ಹಾಕಿದ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಮೇಕ್ ಮೈ ಟ್ರಿಪ್ ಕಂಪ್ನಿಗೆ ಸಬ್ಮಿಟ್ ಆಗಿರುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ನೀವು ಕೊಟ್ಟಿರೋಂಥ ವಾಟ್ಸಪ್ ನಂಬರ್, ಆ್ಯಕ್ಟಿವ್ ವಾಟ್ಸಪ್ ನಂಬರ್ಗೆ ನಿಮಗೆ ಅವ್ರ ಕಡೆಯಿಂದ ಮೆಸೇಜ್ ಅಥವಾ ಕಾಂಟ್ಯಾಕ್ಟ್ ಬರುತ್ತೆ ಅಥವಾ ಕಾಲ್ಗಳು ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ನ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ತಾ ಇರಿ. ಅದು ಯಾಕೆ ಸ್ಪ್ಯಾಮ್ ಲಿಸ್ಟಿಗೆ ಹೋಗುತ್ತೆ ಅಂದರೆ ಅವರು ಡೈಲಿ ಬೇಸಲ್ಲಿ ಕಸ್ಟಮರ್ಸ್ಗೆ ಅಥವಾ ಅವರ ವರ್ಕರ್ಸ್ಗೆ ಇಮೇಲ್ನ ಸೆಂಡ್ ಮಾಡ್ತಾ ಇರೋದ್ರಿಂದ ಅವರ ಇಮೇಲ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಕಂಪ್ನಿ ಅಥವಾ ಇಮೇಲ್ ಕಂಪನಿಯವರು ಅದನ್ನು ಸ್ಪ್ಯಾಮ್ ಲಿಸ್ಟಿಗೆ ಹಾಕಿರ್ಬೋದು. ಸೊ ಫಾರ್ ದ ಸೇಫರ್ ಸೈಡ್ ನಿಮ್ಮ ಸ್ಪ್ಯಾಮ್ ಲಿಸ್ಟ್ನು ಕೂಡ ನೀವು ಯಾವಾಗಲೂ ಚೆಕ್ ಮಾಡ್ತಾ ಇರಿ. ಹಾಗೆ ವಾಟ್ಸಪ್ಪಲ್ಲೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಅಂತ ಹೇಳ್ತೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಅಥವಾ ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಹಾಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.